ಮರ ಗಿಡಗಳು ಜಾತಿ ಎಂದು ಬಡಿದಾಡುವುದಿಲ್ಲ. ಆದರೆ ಜಾತಿ ಎಂದು ಬಡಿದಾಡುವ ಒಂದೇ ಒಂದು ಜಾತಿ ಎಂದರೆ ಅದು ಮನುಷ್ಯ ಜಾತಿ. ಪ್ರಕೃತಿ ವಿರುದ್ಧ ಹೋರಾಡುತ್ತೇನೆ ಎಂದು ಸಂದೇಶ ಸಾರುವ ಏಕೈಕ ಚಿತ್ರ ಧೈರ್ಯಂ ಸರ್ವತ್ರ ಸಾಧನಂ ಕನ್ನಡ ಚಿತ್ರ ಎಂದು ಚಿತ್ರ ನಿರ್ದೇಶಕ AR ಸಾಯಿರಾಮ್ ಗುರುವಾರ ಬೆಳಗಾವಿ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ತಗೊಂಡು ಊರಲ್ಲೆಲ್ಲ ಫುಲ್ ಬೇಟೆಯಾಗ ಲೀಗಲ್ ಆ ಗನ್ ಹಿಡ್ಕೊಂಡು ಒಂದು ಪೌರುಷತ್ವದಲ್ಲಿ ಓಡಾಡೋದು, ಅದು ತಳ ಸಮುದಾಯದಲ್ಲಿ ಓಡಾಡ್ತಾ ಇದ್ದಾನೆ ಅಂದಾಗ ಕೆಲವು ಜನಕ್ಕೆ ಮೂಲಭೂತವಾದಿಗಳಿಗೆ ಅದು ನುಂಗಲಾರದ ತುತ್ತಾಗುತ್ತೆ. ಅರೆ ನಮ್ಮ ಮುಂದೆನೇ ಈಗ ಓಡಾಡ್ತಾ ಇದ್ದಾನೆ ಅಂತ ಏನಾದ್ರೂ ಮಾಡಿ ಆ ಗನ್ ಅವನ ಹತ್ರ ಕಿತ್ಕೋಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅಲ್ಲೇ ಈಗ ಆಂಧ್ರ ಪ್ರದೇಶ ಆಗೋಗಿದೆ. ಅದು ಕನಕೊಂಡ ಅಂತ ಇರುತ್ತೆ, ಜೈಲ್ ಅಲ್ಲೇ ಇರುತ್ತೆ, ಸುಮಾರು ಅಲ್ಲಿಂದ ಒಂದು 60 ಕಿಲೋಮೀಟರ್ ದೂರ. ಅಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಹಾಗೆ ಹೀಗೆ ಏನೋ ಮಾಡಿ ಜೈಲ್ಗೆ ಹಾಕಿಸ್ತಾರೆ. ಸೊ ಫೈನಲಿ ಆ ಜೈಲಲ್ಲಿ ಅವನಿಗೆ ಏನೆಲ್ಲ ಶೋಷಣೆಗಳಾಗುತ್ತೆ, ಶೋಷಣೆ ಎಲ್ಲ ದಾಟಿ ಮೀರಿ ಹೊರಗಡೆ ಬಂದು ಒಂದು ಫೈನ್ ಟೈಮು ಅವ್ರನ್ನ ಕೊಲೆ ಆಗೋಗ್ಬಿಡುತ್ತೆ. ಕೊಲೆ ಆಗೋದಾಗ ಅವ್ರ ಮಗ ಇರ್ತಾನೆ. ಸೊ ಆ ಗನ್ನ ತಗೊಳಕ್ ಅವ್ರ ತಂದೆ ತುಂಬಾ ಕಷ್ಟಪಟ್ಟು ಊರಲ್ಲಿ ಒಂದು ಅವ್ರದ ಅಸ್ತಿತ್ವದ ಪ್ರತೀಕ ಆಗಿರುತ್ತೆ. ಮತ್ತೆ ಆ ಗನ್ನನ ಹೇಗೆ ತನ್ನ ಮಗ ವಾಪಸ್ ಪಡಿತಾನೆ ಅನ್ನೋದು ನಿಜವಾಗ್ಲೂ ನಡೆದಿರೋಂಥ ಒಂದು ಘಟನೆ ಆಗಿರುತ್ತೆ. ಆ ಘಟನೆ ತುಂಬಾ ನನಗೆ ಕಾಡ್ತಾ ಇರುತ್ತೆ. ಈ ನೋಡಿ, ತಂದೆ ತುಂಬಾ ಕಷ್ಟಪಟ್ಟು ಉಳಿಸ್ಕೊಳ್ತಾರೆ, ಮತ್ತೆ ಅದನ್ನ ತನ್ನ ಮಗ ಸುಮಾರು 15 ವರ್ಷ ಆದ್ಮೇಲೆ ಮತ್ತೆ ಆ ಗನ್ನ ಲೈಸೆನ್ಸ್ ತಗೊಂಡು ಉಳಿಸ್ಕೊಳ್ತಾನೆ ಆ ಗನ್ನ. ಸೊ ಈ ವಿಷಯ ತುಂಬಾ ಕಾಡ್ತಾ ಇರುತ್ತೆ. ಸೊ ಇದಕ್ಕೊಂದು ಸಿನಿಮ್ಯಾಟಿಕ್ ಲಿಬರ್ಟಿ ಒಳಗಡೆ ಈಗ ಪ್ರೆಸೆಂಟ್ ಕಂಟೆಂಪ್ರರಿ ವರ್ಲ್ಡ್ ಒಳಗಡೆ ಆ ಕಥೆನ ಎಳ್ಕೊ ಬಂದ್ಬಿಟ್ಟು ಅದಕ್ಕೊಂದಷ್ಟು ಡಿಸೈನಿಂಗ್ ಮಾಡಿಸಿ ಎಕ್ಸಿಕ್ಯೂಟ್ ಮಾಡಿದಂಥದ್ದೇ ಧೈರ್ಯಂ ಸರ್ವತ್ರ ಸಾಧನ. ಇದು ಆಕ್ಚುಲಿ ಸತ್ಯವಾದಂತಹ ಘಟನೆ. ಆ ಮೂಲ, ಆ ತಿರುಳು ಬಂದು ಸತ್ಯವಾದಂತ ಘಟನೆ ನಡೆದಂಥದ್ದು. ಚಿತ್ರಕಥೆಯಲ್ಲಿ ಒಂದಷ್ಟು ಸಿನಿಮಾಗೆ ಸಂಬಂಧಪಟ್ಟಂತ ಒಂದಷ್ಟು ವಿಷಯಗಳ ಆ್ಯಡ್ ಆನ್ ಆಗಿದೆ. ಪ್ರಕೃತಿಯಲ್ಲಿ ನಾನಾ ರೀತಿಯ ಪ್ರಾಣಿಗಳು, ಪಕ್ಷಿಗಳು, ಮರ ಗಿಡಗಳಿವೆ. ಅವು ಯಾವುವು ಜಾತಿಯ ವಿರುದ್ಧ ಹೋರಾಟ ಮಾಡೋದಿಲ್ಲ. ಕಳೆದ 1964ರಲ್ಲಿ ತುಮಕೂರು ಪ್ರಾಂತ್ಯದಲ್ಲಿ ನಡೆದ ನೈಜ ಘಟನೆ ಧೈರ್ಯಂ ಸರ್ವತ್ರ ಸಾಧನಂ ಚಿತ್ರವಾಗಿದೆ. ಮನುಷ್ಯ ತನ್ನ ಮನುಷ್ಯತ್ವವನ್ನು ಬಿಟ್ಟು ದೌರ್ಜನ್ಯದ ಅತಿರೇಕಕ್ಕೆ ಹೋದಾಗ ಈ ಚಲನಚಿತ್ರ ಸಾಕ್ಷಿಯಾಗಿದೆ. ತನ್ನ ಅಸ್ತಿತ್ವ ಮರುಸ್ಥಾಪನೆ ಮಾಡಲು ಧೈರ್ಯ ಬೇಕು. ಇದುವೇ ಧೈರ್ಯಂ ಸರ್ವತ್ರ ಸಾಧನಂ ಎಂದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ.